ಸ್ಯಾಂಡಲ್ವುಡ್ ಮೇಲೆ ಶಾಸಕ ರವಿ ಗಣಿಗ ರಾಂಗ್ ಆಗಿದ್ದಾರೆ. ಕನ್ನಡ ನೆಲ ಭಾಷೆ ನಿರ್ಲಕ್ಷಿಸಿದ್ದರೆ ನಾವು ಸುಮ್ಮನೆ ಕೂರ್ಬೇಕಾ? ಇವರ ನಟ್ಟು ಬೋಲ್ಟ್ ಟೈಟ್ ಮಾಡದೆ ಇನ್ನೇನು ಮಾಡಬೇಕು? ಎಲ್ಲ ನಟರು ಆಗಲ್ಲ. ಸರ್ಜಾ ಫ್ಯಾಮಿಲಿ ಡಾಲಿ ಬರ್ತಾರ? ರಾಜ್ಕುಮಾರ್ ರಂತೆ ಎಲ್ಲಾ ನಟರು ಮಾದರಿಯಾಗಬೇಕು. ಪ್ಯಾಕೇಜ್ ತೆಗೆದುಕೊಂಡ ಬಿಜೆಪಿ ಪರ ನಾಗಾಭರಣ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವತ್ತು ನಿರ್ದೇಶಕ ನಾಗಾಭರಣ ಅವರಿಗೆ ಸಂಸ್ಕಾರ ಇರ್ಲಿಲ್ವಾ? ಸಿನಿಮಾ ರಂಗದ ಮೇಲೆ ಗೌರವವಿದೆ, ರಾಜಕೀಯ ಬೇಡ ಅನ್ನುವಂತಹ ವಿಚಾರವನ್ನ ಮಾತನಾಡಿದ್ದಾರೆ. ರಾಂಗ್ ಆಗಿದ್ದಾರೆ. ಇವತ್ತು ಕೂಡ ನಿನ್ನೆ ಕೂಡ ಬಹಿರಂಗ ಹೇಳಿಕೆ ಕೊಟ್ಟಿದ್ರು. ಸ್ಯಾಂಡಲ್ವುಡ್ ವಿರುದ್ಧ ಮಾತನಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಇವತ್ತು ಕೂಡ ರಾಂಗ್ ಆಗಿದ್ದಾರೆ. ಸಿನಿಮಾ ಮಂದಿಗೆ ನಮ್ಮ ಸಹಕಾರ ಬೇಕು, ನೀವು ಇಲ್ಲ ಅಂದ್ರೂ ಕೂಡ ನಾವಿರ್ತೇವೆ ಅಂತ ಹೇಳಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇದೀಗ ರವಿ ಗಣಿಗ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಿಸಿಎಲ್ ಪ್ರಸ್ತಾಪಿಸಿ ಶಾಸಕ ರವಿ ಗಣಿಗ ರಾಂಗ್ ಆಗಿದ್ದಾರೆ. ನೋಡಿ ಕಲೀರಿ, ತಮಿಳು ಚಿತ್ರರಂಗದ ನಟ ನಟಿಯರು ಯಾವುದಾದ್ರೂ ಒಂದು ಪ್ರತಿಭಟನೆ ಆಗ್ತಾ ಇದ್ರೆ ಅವರ ನೆಲ ಜಲ ಅಂತ ಬಂದಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ನೀವು ಯಾವ ರೀತಿಯಾಗಿದ್ದೀರಿ, ಅವ್ರನ್ನ ನೋಡ್ ಕಲೀರಿ ಅಂತ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಒಮ್ಮೆ ಕೇಳಿಸ್ಕೊಳ್ತಾ ಹೋಗೋಣ. ರಾಜೇಂದ್ರ ಬಾಬು ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದೆ. ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಲ್ಲದೆ ಹೋದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕಿಂಚಿತ್ತು ಕೊಡುಗೆ ಇಲ್ಲದೆ ಹೋದ್ರು. ಅವರನ್ನ ನಮ್ಮ ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ 3 ವರ್ಷ ಮಾಡಿತ್ತು. ಆಗ ಅವರು ಏನು ಕೊಡುಗೆ ಕೊಟ್ಟರು ಅನ್ನೋದನ್ನು ನೋಡಿಕೊಂಡು ಆಮೇಲೆ ನಮ್ಮ ಮೇಲೆ ಕಮೆಂಟ್ ಮಾಡಲಿ. ಇಂಥದಕ್ಕೆಲ್ಲ ಹೇಳೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಸುಮ್ಮನೆ ಟಿ ವಿ ಮುಂದೆ ಮಾತಾಡೋದಲ್ಲ, ತಾವು ಏನು ಕೊಡುಗೆ ಕೊಟ್ರಿ ಈ ಚಲನಚಿತ್ರಕ್ಕೆ ಅನ್ನೋದನ್ನು ಹೇಳಿ. ಈಗೊಂದು ನಾನು ಸ್ನೇಹಿತರೊಬ್ಬರು ಒಂದು ಪೇಪರ್ ಕಟ್ಟಿಂಗ್ ಕಳಿಸಿದ್ರು 1975 ತೋರಿಸ್ತೀನಿ ನಿಮಗೊಂದು ನಿಮಿಷ. ಇಲ್ಲೊಂದಿದೆ, ಏನಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ದಿನ ಚಿತ್ರರಂಗದಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡಿ ಹಾಸನದಲ್ಲಿ ಆದಿಚುಂಚನಗಿರಿ ಸಂಸ್ಥಾನ ಕಟ್ಟಲಿರುವ ಸಮುದಾಯ ಭವನಕ್ಕಾಗಿ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ. ಈ ರೀತಿ ಮಾದರಿ ಆಗ್ಬೇಕ್ರಿ ಚಲನಚಿತ್ರ ನಟರು. ತಮಿಳ್ನಾಡಲ್ಲಿ ಯಾವುದೇ ಪಕ್ಷ ಇರಲಿ ಹೋರಾಟ ಅಂತ ಬಂದರೆ ಇಡೀ ಚಿತ್ರರಂಗ ಹೋಗಿ ಅಲ್ಲಿ ಕುತ್ಕೊಳ್ಳುತ್ತೆ. ನಮ್ಮವರು ಎಲ್ರಿ CCL ಆಡ್ಬೇಕಾ? ಇವ್ರಿಗೇನು ಅಷ್ಟು ಜವಾಬ್ದಾರಿ ಇಲ್ವಾ? ಹಾಗಂತ ಎಲ್ಲ ಚಲನಚಿತ್ರ ನಟರು ಅಂತಲ್ಲ. ಸರ್ಜಾ ಫ್ಯಾಮಿಲಿ ಇದೆ, ಧ್ರುವ ಸರ್ಜಾ ಕನ್ನಡಕ್ಕಾಗಿ ಕರೆದ್ರೆ ಬರ್ತಾರೆ, ಕಿಶೋರ್ ಬರ್ತಾರೆ, ಡಾಲಿ ಧನಂಜಯ ಬರ್ತಾರೆ, ಬೇರೆ ಇನ್ಯಾರು ಬರ್ತಾರೆ? ನಾವೆಲ್ಲ ಇಂಡಿಯಾ ಸ್ಟಾರ್ಗಳು ಅಂತ ಬರೀ ಬಾಂಬೆ ಡೆಲ್ಲಿ ಅಲ್ಲಿ ತೊಂದರೆ ಆಗ್ಬಿಡುತ್ತೆ ಅಂತೇಳಿ ಕನ್ನಡನ ನೆಗ್ಲೆಕ್ಟ್ ಮಾಡಿದ್ರೆ ಸುಮ್ಮನೆ ಕೂತಿರ್ಬೇಕಾ? ಒಬ್ಬ ಕನ್ನಡದ ಪ್ರಜೆಯಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದರೆ ಇವ್ರೇನೇನು ಮಾಡೋದನ್ನೆಲ್ಲ ಕೇಳ್ಕೊಂಡು ಸುಮ್ಮನಿರ್ಬೇಕಾ? ನಟ್ಟು ಬಟ್ಟು ಟೈಟ್ ಮಾಡಿದೆ ಇನ್ನೇನು ಮಾಡ್ಬೇಕಂತೆ? ನಾಗಾಭರಣ ಅವರು ಪ್ಯಾಕೇಜ್ ತಗೊಂಡು BJP ಪ್ರಚಾರ ಮಾಡ್ತಾ ಇದ್ರಲ್ಲ, ಅವರ ಚಲನಚಿತ್ರ ನಟ ನಟಿಯರು ಕರ್ಕೊಂಡು ಚಿಕ್ಕಬಳ್ಳಾಪುರ